ಗ್ಲೋಬಲ್ ಇಕ್ವಿಪರ್ಸ್ ಮಿನಿಸ್ಟ್ರೀಸ್ ಅರ್ಪಿಸುವ ರಕ್ತದ ಒಡಂಬಡಿಕೆ. ಪ್ರೇಸ್ ದ ಲಾರ್ಡ್. ಪ್ರಿಯ ವೀಕ್ಷಕರೇ, ನಾನು ವೈಭವಿ ಸರಾಫ್. ರಕ್ತದ ಒಡಂಬಡಿಕೆಯ ವಿಷಯದ ಅನ್ವೇಷಣೆಯ ಧ್ಯಾನಕ್ಕಾಗಿ ತಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಇಬ್ಬರು ಪಾಲುದಾರರ ನಡುವಿನ ಬಲವಾದ, ಆಳವಾದ ಹಾಗೂ ಜೀವನದುದ್ದಕ್ಕೂ ಇರುವ ಷರತ್ತುಬದ್ಧಾದ ಒಡಂಬಡಿಕೆಯು ಅವರ ಜೀವಿತದಲ್ಲಿರುವಂತಹ ನಿಬಂಧನೆಯ ಗಂಭೀರತೆ ಹಾಗೂ ಶಾಶ್ವತತೆಯನ್ನು ನಮಗೆ ತೋರಿಸುತ್ತದೆ. ಇದು ಮೂಲಭೂತವಾಗಿ ಅಚಲವಾದ ನಿಷ್ಠೆ ಹಾಗೂ ತನ್ನ ಸ್ವಂತ ಪ್ರಾಣವನ್ನೇ ಅರ್ಪಿಸುವಂತಹ ಪ್ರೀತಿಯ ಭರವಸೆಯನ್ನು ನಮಗೆ ನೀಡುತ್ತದೆ. ಇದು ಪ್ರಾಚೀನ ಕಾಲಗಳಲ್ಲಿ ಅತ್ಯಂತ ಶಕ್ತಿಯುತ ಹಾಗೂ ಸಾಂಕೇತಿಕ ಭಾವಾಭಿನಯ ಎಂಬುದಾಗಿ ಪರಿಗಣಿಸಲಾಗುತ್ತಿತ್ತು. ಒಡಂಬಡಿಕೆಗಳಲ್ಲಿ ರಕ್ತದ ವಿನಿಮಯವು ಅದು ಜೀವದ ಮೂಲತತ್ವ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ ಇಡೀ ಮಾನವ ಕುಲಕ್ಕೆ ನಿತ್ಯ ಜೀವವನ್ನು ಕೊಡಬಲ್ಲ, ಪಾಪದ ಬಲವನ್ನು ತೆಗೆದುಹಾಕಬಲ್ಲ, ಮರಣದ ಹಿಡಿತವನ್ನು ಶಾಶ್ವತವಾಗಿ ನಿವೃತ್ತಿ ಮಾಡಬಲ್ಲ ಏಕೈಕ ಸಾಧನವೇ ಯೇಸು ಕ್ರಿಸ್ತನಲ್ಲಿ ಸ್ಥಾಪಿಸಿದಂಥ ಹೊಸ ಒಡಂಬಡಿಕೆಯು. ಇಂದು ನಾವು ಧ್ಯಾನಿಸುತ್ತಿರುವಂತಹ ವಿಷಯ ಅಬ್ರಹಾಮನೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯ ಮುಂದಿನ ಭಾಗ. ಈ ಅಧ್ಯಯನದ ಇಂಗ್ಲಿಷ್ ಸಮರಿಯು ನಿಮಗೆ ಯೂಟ್ಯೂಬಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತದೆ. ಬನ್ರಿ, ನಾವೆಲ್ಲರೂ ಸೇರಿ ತುಂಬ ಹೃದಯದಿಂದ ಪಾಸ್ಟರ್ ವಿಜಯ್ ಬೆಹೆಟ್ಟಿ ಅವರನ್ನು ಸ್ವಾಗತಿಸೋಣ. ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಸಹೋದರ ಸಹೋದರಿಯೇ, ನಾವು ಈ ದಿನವೂ ನಮ್ಮ ದೇವರ ಕೃಪೆಯಿಂದ ರಕ್ತದ ಒಡಂಬಡಿಕೆ ಅನ್ನುವಂಥ ವಿಷಯದ ಅನ್ವೇಷಣೆಯ ಮುಂದಿನ ಎಪಿಸೋಡಿಗೆ ಕೂಡಿ ಬಂದಿದ್ದೇವೆ. ಈ ದಿನವೂ ಕರ್ತನ ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ, ಆತ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಈ ಒಡಂಬಡಿಕೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಕರ್ತನ ಮಹಿಮೆಗೆ ಪಾತ್ರರಾಗೋಣ. ದೇವರ ಅದ್ಭುತ ಕೃತ್ಯಗಳು ನಮ್ಮ ಜೀವನದಲ್ಲಿ ನೆರವೇರುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಿಯ ದೇವಜನರೇ, ನಾವು ಹಿಂದಿನ ಎಪಿಸೋಡ್ನಲ್ಲಿ ದೇವರು ಅಬ್ರಹಾಮನೊಂದಿಗೆ ಹಳೆ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವುದಕ್ಕಿಂತ ಮುಂಚೆ ಆತನಲ್ಲಿ ಏನನ್ನು ಎದುರು ನೋಡ್ತಾ ಇದ್ದರು ಆ ವಿಷಯ ನೋಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ದೇವರು ಆತನ ಮಾತಿಗೆ ಅಬ್ರಾಮನು ವಿಧೇಯನ ಆಗ್ತಾನೋ ಇಲ್ಲವೋ, ಹೇಳಿದ್ದನ್ನು ಮಾಡ್ತಾನೋ ಇಲ್ಲವೋ, ಇದನ್ನು ಅವರು ಪರೀಕ್ಷಿಸ್ತಾ ಬಂದರು. ಜೊತೆಗೆ ಆತನು ಮಾಡಿದ ಕೆಲವು ಮಿಸ್ಟೇಕ್ಸ್ಗಳನ್ನು ಸಹ ನಾವು ಗಮನಿಸಿದೆವು. ಆತನು ಮಾಡಿದ ಮಿಸ್ಟೇಕ್ಸ್ ನಮಗೆ ಅವು ಛಾಯಾಗಿ ಶಾಡೋಸ್, ಅದು ಅಂದರೆ ನಾವು ಆ ಮಿಸ್ಟೇಕ್ಸ್ ಮಾಡದೆ ಅವುಗಳ ಮೂಲಕ ನಾವು ತಿಳುವಳಿಕೆ ಹೊಂದಿದವರಾಗಿ ಅವುಗಳನ್ನು ಜಯಿಸುವಂತೆ ನಾವು ಮುಂದೆ ಹೋಗಬೇಕೆಂಬುದಾಗಿ ಆ ಮಿಸ್ಟೇಕ್ಸನ್ನು ನಾವು ಗಮನಿಸಿದ್ದೆವು. ಹೀಗೆ ಆ ಕೆಲವು ಮಿಸ್ಟೇಕ್ಸ್ನಿಂದಾಗಿ ಏನಾಯ್ತು ಹೇಳಿದರೆ, ಅಬ್ರಹಾಮನ ಜೀವನದಲ್ಲಿ ಅಬ್ರಹಾಮನು 99 ವರ್ಷದವನಾಗುವವರೆಗೆ ಅಲ್ಲಿ ಒಡಂಬಡಿಕೆ ಆಗಲಿಲ್ಲ. ಅವನು 99 ವರ್ಷದವನಿರುವಾಗ ಒಡಂಬಡಿಕೆ ಆಯಿತು. ಆದರೆ ಇದು ಬೈಬಲಲ್ಲಿ ಬರೆಯಲ್ಪಟ್ಟದನ್ನು ಗಮನಿಸುವಾಗ ಇವೆಲ್ಲ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ, ಅಂದರೆ ಸಂಖ್ಯಾಕ್ರಮದಲ್ಲಿ ಆರ್ಡ್ರಲ್ಲಿ ಬರೆದಿದ್ದಿಲ್ಲ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ಇದು ನಾವು ಆ ಘಟನೆಗಳ ಕಾನ್ಸಿಕ್ವೆನ್ಸಲ್ಲಿ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ. ಹಾಗಾಗಿ ಅವನು 99 ವರ್ಷದವನಾದಾಗ ಫೈನಲಿ ಆ ಒಡಂಬಡಿಕೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು, ಸ್ಥಾಪನೆ ಆಯಿತು. ಇಲ್ಲಿ ಈ 60 ವರ್ಷದಿಂದ 99 ವರ್ಷದವನಾಗುವವರೆಗೆ ಕರ್ತನು ಅವನಿಂದ ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ, ತಾನು ಏನನ್ನು ಬಯಸ್ತಾನೋ ಅದನ್ನೇ ಅಬ್ರಹಾಮನು ಮಾಡಬೇಕು. ನಾನು ಹೇಳಿದ್ದ ಹಾಗೆ ಎಕ್ಸಾಕ್ಟ್ಲಿ ಅವನು ಮಾಡಬೇಕು. ಅವನು ಪೂರ್ಣ ನನ್ನ ಒಡಂಬಡಿಕೆಯ ಫಲವನ್ನು ಅನುಭವಿಸಬೇಕಿದ್ರೆ ಆತನಲ್ಲದ ಆಗಬೇಕು ಅನ್ನೋದನ್ನು ದೇವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅದರ ಪರಿಣಾಮವಾಗಿ ಅವನಿಗೆ ದೇವರು ವಾಗ್ದಾನ ಮಾಡಿದ್ದು ಹೇಳಿದರೆ, ನಿನ್ನ ಹೆಸರನ್ನು ನಾನೇನು ಮಾಡ್ತೇನೆ, ಪ್ರಖ್ಯಾತಿಗೊಳಿಸ್ತೇನೆ. ಹಾಲೆಲೂಯಾ. ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸ್ತೇನೆ, ನಿನ್ನ ಸಂತತಿಯು ದೊಡ್ಡದಾಗ್ತದೆ, ಪ್ರಖ್ಯಾತಿಗೊಳ್ತದೆ. ಇದನ್ನೆಲ್ಲ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡದ 17ನೇ ಚಾಪ್ಟರ್ನ 1, 2, 5, 6 ವಚನಗಳನ್ನು ಓದೋದಾದರೆ ಅಲ್ಲಿ ಅಬ್ರಹಾಮನು 99 ವರ್ಷದವನಾದಾಗ ಹೇಳುವಂಥ ಮಾತುಗಳನ್ನು ನಾವು ಗಮನಿಸುವ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು,
ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನೋಡಿ, ಅವನಲ್ಲಿ ಮಿಸ್ಟೇಕ್ಸ್ ಆಗ್ತಾ ಬಂದದ್ರಿಂದ ಈಗ ದೇವರು ಫೈನಲಿ ಒಡಂಬಡಿಕೆ ಮಾಡಿಕೊಳ್ಳುವ ಸ್ಟೇಜಿಗೆ ಬಂದಾಗ ಇನ್ನೊಮ್ಮೆ ಅವನಿಗೆ ಎಚ್ಚರಿಸ್ತಾರೆ, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಇನ್ನು ನೀನು ಇದನ್ನು ಮಾಡಿದರೆ ನಡೆಯುವುದಿಲ್ಲ. ನಾನು ಒಡಂಬಡಿಕೆ ಮಾಡಿಕೊಳ್ಳುವವರೆಗೆ ಇದೇನೋ ನಡೀತದ್ರೆ ಇನ್ನು ನಿನಗೆ ಇದನ್ನು ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವನಿಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಅದಕ್ಕನುಸಾರವಾಗಿ ನೀವು ಅದನ್ನು ಧ್ಯಾನ ಮಾಡ್ತಾ ಹೋಗಿ, ಅವನು 99 ವರ್ಷದವನಾದಾಗ ಒಡಂಬಡಿಕೆ ಮಾಡಿಕೊಂಡ ನಂತರ ಏನವನು ಹೆಂಡತಿನ ತಂಗಿ ಅಂತ ಹೇಳಿದ್ನೋ ಅದನ್ನು ಬಿಟ್ಟರೆ ಅವನ ಜೀವನದಲ್ಲಿ ಮತ್ತೆ ಎಲ್ಲೆಲ್ಲೂ ಅವನು ದೇವರ ವಿಷಯದಲ್ಲಿ ಅಪನಂಬಿಗಸ್ತನಾಗಲಿಲ್ಲ, ಚಂಚಲನಾಗಲಿಲ್ಲ, ಅವನ ನಂಬಿಕೆ ಕುಂದಲಿಲ್ಲ. ಫರ್ಮ್ ಆದಂಥ ನಂಬಿಕೆ, ದೃಢವಾದ ನಂಬಿಕೆಯಲ್ಲಿ ಅಲ್ಲಿಂದ ಮುಂದೆ ಅವನು ಹೋಗ್ತಾನೆ. ಇಲ್ಲಿ ಆ ವಾಕ್ಯ 2ನೇ ವಚನ ಹೇಳ್ತದೆ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಮುಂದೆ ಅದೇ ಪಾಠಲ್ಲಿ ಹೇಳುವಾಗ 5 ಮತ್ತು 6ನೇ ವಚನ, ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರೂ ಹುಟ್ಟುವರು ಎಂಬುದಾಗಿ ದೇವರಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವ ಸಮಯದಲ್ಲಿ ಹೇಳುವಂಥ ಮಾತು. ಯಾವಾಗ ಅವನ ಹಳೆಯ ಸ್ವಭಾವ ಬಿಟ್ಟನೋ ಆಗ ಅವನ ಹೆಸರು ಬದಲಾಯಿತು. ಅಲ್ಲಿವರೆಗೆ ಅಬ್ರಾಮನೆ ಅಂತಲೇ ಕರಿತಿದ್ರು ಅವನಿಗೆ. ಆದರೆ ಯಾವಾಗ ಒಡಂಬಡಿಕೆ ಮಾಡಿಕೊಂಡ್ರೋ ಅವನ ಹಳೆಯತನ ಹೋಗಿ ಅವನು ಸಂಪೂರ್ಣ ಭರವಸೆ, ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡನೋ ಅಲ್ಲಿಂದ ಅವನನ್ನು ದೇವರು ಎಂದೂ ಅಬ್ರಾಮ ಅಂತ ಕರೀಲಿಲ್ಲ, ಬದಲಾಗಿ ಅಬ್ರಹಾಮ ಅನ್ನುವಂಥ ಹೊಸ ಹೆಸರಿನಲ್ಲಿ ಕರೆದರು. ಹಾ ಅನ್ನುವಂಥದ್ದು ಯೆಹೋವನ ಹೆಸರಿನ ಒಂದು ಭಾಗ. ಅಲ್ಲಿ ದೇವರವನಿಗೆ ತನ್ನ ಹೆಸರಿನ ಒಂದು ಭಾಗವನ್ನು ಸೇರಿಸಿ, ನೀನಿನ್ನ ಮೇಲೆ ಬರೀ ಅಬ್ರಾಮಲ್ಲ, ನೀನು ಅಬ್ರಹಾಮ. ಅಂದರೆ ಇನ್ನು ಮೇಲೆ ನೀನು ಹೇಳಬೇಕಾಗಿದ್ದು ನನ್ನ ವಿಷಯದಲ್ಲಿ ಏನು ಹೇಳಿದರೆ, ನಾನು ಅಬ್ರಹಾಮನ ದೇವರು ಅಂತ ನಾನು ಹೇಳ್ಕೊಳ್ತೇನೆ, ನಿನ್ನ ಸಂತತಿಯವರು ನನ್ನನ್ನು ಅಬ್ರಹಾಮನ ದೇವರು ಅಂತ ಕರಿಬೇಕು. ಅಂದರೆ ದೇವರು ತನ್ನ ಹೆಸರನ್ನು ಅಬ್ರಹಾಮನ ಹೆಸರೊಂದಿಗೆ ಸೇರಿಸಿಕೊಂಡ್ರು. ಅದೇ ಸಂದರ್ಭದಲ್ಲಿ ಸಾರಾಳ ಹೆಸರು ಚೇಂಜ್ ಆಗ್ತದೆ, ಅವಳಿಗೂ ಎಚ್ ಅನ್ನೋದು ಸೇರ್ತದೆ, ಅವಳಿಗೂ ಸಹ ದೇವರ ಹೆಸರಲ್ಲಿ ಸೇರ್ಪಡೆ ಆಗ್ತದೆ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರು ಆ ಸಮಯದಲ್ಲಿ ಒಡಂಬಡಿಕೆ ಮಾಡಿಕೊಂಡ್ರು. ಈ ಒಡಂಬಡಿಕೆ ಹೇಗೆ ಮಾಡಿಕೊಂಡ್ರು ಅನ್ನೋದನ್ನು ಮುಂದೆ ಇನ್ನೊಂದು ಭಾಗ ಬರ್ತದೆ. ಆ ಭಾಗದಲ್ಲಿ ಆ ಒಡಂಬಡಿಕೆಯನ್ನು ಯಾವ ರೀತಿಯಾಗಿ ದೇವರು ಅಬ್ರಹಾಮನಲ್ಲಿ ಸ್ಥಾಪಿಸಿದರು, ಅದರಲ್ಲಿ ಏನೇನು ಸ್ಟೆಪ್ಗಳಿತ್ತು, ಇದನ್ನೆಲ್ಲ ನಾವು ಮುಂದೆ ಡೀಟೇಲಾಗಿ ಸ್ಟಡಿ ಮಾಡ್ತಿದ್ದೆ. ಅದು ನಾನು ಇಲ್ಲಿ ನಿಮಗೆ ವಿವರಿಸೋದಿಲ್ಲ. ಇವರು ಒಡಂಬಡಿಕೆ ಆವತ್ತು ಮಾಡಿಕೊಂಡ್ರೆ ಯಾವಾಗ ಅವನು 99 ವರ್ಷದವನಾಗಿರುವಾಗ. ಇಲ್ಲಿ ಈ ಒಡಂಬಡಿಕೆಗೊಂದು ಗುರುತನ್ನು ಅವನು ಅಂದರೆ ದೇವರು ಅವನಿಗೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಗಮನಿಸ್ತೇವೆ, ಫಸ್ಟ್ ಆಫ್ ಆಲ್ ನೋಹನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಆ ಒಡಂಬಡಿಕೆ ಗುರುತಾಗಿ ದೇವರು ಮುಗಿಲು ಬಿಲ್ಲನ್ನು ಕೊಟ್ಟರು. ಅದು ನಾವು ಆದಿಕಾಂಡದ 9ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಿದ್ದೇವೆ. ಇನ್ನೊಮ್ಮೆ ನಾನು ನಿಮಗೆ ಓದ್ತೇನೆ, ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು, ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ಅಂತ ಹೇಳಿದರು. ಯಾವುದು? ಮುಗಿಲ ಬಿಲ್ಲು. ಅದೇ ರೀತಿ ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಸುನ್ನತಿಯನ್ನು ಆ ಒಡಂಬಡಿಕೆಯ ಗುರುತು ಎಂಬುದಾಗಿ ದೇವರು ಹೇಳಿದರು. ಇದನ್ನು ಆದಿಕಾಂಡದ 17ನೇ ಅಧ್ಯಾಯದ 11 ಮತ್ತು 12ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಅಲ್ಲಿ ದೇವರು ಹೇಳ್ತಾರೆ, ನೀನು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಬೇಕು. ಅಬ್ರಹಾಮನಿಗೆ ಹೇಳ್ತಾರೆ, ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಸುನ್ನತಿಯೇ ಒಡಂಬಡಿಕೆ ಗುರುತು. ಸುನ್ನತಿ ಹೊಂದಿದವನು ನನ್ನೊಂದಿಗೆ ಒಡಂಬಡಿಕೆಯಲ್ಲಿ ಇದ್ದಾನೆ ಅನ್ನೋದು ಗುರುತು. ಇದನ್ನು ಅವನಿಗೆ ಹೇಳಿದರು. 12ನೇ ವಚನ ಹೇಳ್ತಾರೆ, ಎಲ್ಲ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ, ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ಇದು ಕಂಪಲ್ಸರಿ ಗುರುತಾಗಿತ್ತು. ಹಾಲೆಲೂಯ. ಇದರ ಬಗ್ಗೆ ಬಹಳ ಗಂಭೀರವಾಗಿದ್ದರು ದೇವರು. ಒಡಂಬಡಿಕೆಯ ಗುರುತಿನ ಬಗ್ಗೆ ದೇವರು ಬಹಳ ಗಂಭೀರವಾಗಿದ್ದರು. ಒಂದು ವೇಳೆ 8ನೇ ದಿವಸ ಮಗುವಿಗೆ ಸುನ್ನತಿ ಮಾಡದಿದ್ದರೆ ಆತನ ಹೆಸರು ಆತನ ಜನಾಂಗದಿಂದ ಕಿತ್ತಿ ಹಾಕಲ್ಪಡುವುದು.
ದ ಚೈಲ್ಡ್ ವುಡ್ ಬಿ ಕಟ್ ಆಫ್ ಫ್ರಮ್ ಅಮಂಗ್ ದ ಪೀಪಲ್ ಅಂತ ಹೇಳ್ತದೆ. ಅಂದರೆ ಅವರಿಗೆ ಭಾಗ ಇಲ್ಲಾಂದರೆ ಅವರು ಮರಣ ಹೊಂದುವುದಕ್ಕೆ ಯೋಗ್ಯರು, ಅವ್ರಿಗೆ ಯಾವ ಪ್ರೊಟೆಕ್ಷನ್ನೇ ಇಲ್ಲ. ಇದನ್ನು ನಾವು ಕೆಲವೊಂದು ಎಕ್ಸಾಂಪಲ್ ನೋಡ್ಲಿಕ್ಕೆ ಹೋಗೋದಾದರೆ ಸುನ್ನತಿ ಬಗ್ಗೆ ಬಹಳ ಗಂಭೀರವಾಗಿದ್ದರು. ಅದನ್ನು ನಾವು ಒಂದು ನೋಡ್ಲಿಕ್ಕೆ ಹೋದರೆ ವಿಮೋಚನಾ ಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ ಇನ್ನೊಂದು ಸನ್ನಿವೇಶ ಬರ್ತದೆ. ಅಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನೀನೀಗ ಐಗುಪ್ತಕ್ಕೆ ಹೋಗಿ ಐಗುಪ್ತದ ಫರೋನಿಗೆ ಹೇಳು, ನನ್ನ ಜನರನ್ನು ನನ್ನನ್ನು ಆರಾಧಿಸೋಕ್ಕೆ ಕಳಿಸಿಕೊಡು. ಇವನು ರೆಡಿ ಆಗ್ತಾನೆ. ನೋಡಿ, ಮೋಶೆ ರೆಡಿ ಆಗುವಾಗ ಆಲ್ರೆಡಿ ಅವನಿಗೆ 80 ವರ್ಷ ಆಗಿದೆ. 40 ವರ್ಷ ಐಗುಪ್ತರ ವಿದ್ಯೆಯಲ್ಲಿ ಅವನು ಪಳಗಿದ, 40 ವರ್ಷ ಮಿದ್ಯಾನರ ಆ ಅರಣ್ಯದಲ್ಲಿ ಅವನು ಆ ದೇವರು ಬಯಸುವಂಥ ಟ್ರೈನಿಂಗ್ ಅವನಿಗೆ ಆಯಿತು. ಅವನ್ನೆಲ್ಲ ಕಂಪ್ಲೀಟ್ಸಿದ್ದಾಗ ಇನ್ನೇನು ನಡೆಸ್ಕೊಂಡು ಬರಬೇಕಂತ ಹೋಗುವಾಗ ಹೊರಟು ಪ್ರಯಾಣ ಮಾಡಿದ್ದಾನೆ. ದಾರಿಯಲ್ಲಾಗ್ತದೆ. ಇವನು ಪ್ರಯಾಣಿಸಿ ಫಸ್ಟ್ ಹೊರಡುವಾಗ ಅವನ ಜೊತೆಗೆ ಅವನ ಹೆಂಡತಿ, 2 ಮಕ್ಕಳು ಹೋಗ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲಿ ಒಂದು ವಿಷಯ ಘಟಿಸ್ತದೆ. ಅಲ್ಲಿ ದೇವರು ಅವನನ್ನು ಕೊಲ್ಲೋದಕ್ಕೆ ಬರ್ತಾರೆ. ಯಾರನ್ನು? ಮೋಶೆನ್. ಆಗ ಇಮ್ಮಿಡಿಯೇಟಾಗಿ ಬಹುಶಃ ಮೋಶೆಯ ಮಾರ್ಗದರ್ಶನದಲ್ಲಿಯೇ ಆತನ ಹೆಂಡತಿ ಏನು ಮಾಡ್ತಾಳೆ ಹೇಳಿದರೆ, ಅವರ 2 ಗಂಡು ಮಕ್ಕಳಿಗೆ ಸುನ್ನತಿ ಮಾಡಿಸ್ತಾಳೆ. ಆಗ ಅವನು ಉಳಿತಾನೆ. ಅದನ್ನು ನಾವು ವಿಮೋಚನಾ ಕಾಂಡ 4ನೇ ಅಧ್ಯಾಯದ 24ರಿಂದ 26ನೇ ವಚನದಲ್ಲಿದೆ. ನಾನು ಆ ವಾಕ್ಯ ಓದ್ತೇನೆ ನಿಮಗೆ, ಯಾಕೆ ನಮ್ಗೆ ಗೊತ್ತಾಗಬೇಕಿದು. ಅಲ್ಲಿ ಹೇಳ್ತದೆ, ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕಿದ್ದನು. ಯಾಕೆ? ಅವನ ಮಕ್ಕಳಿಗೆ ಸುನ್ನತಿಯಾಗಿಲ್ಲ, ಒಡಂಬಡಿಕೆಯಲ್ಲಿ ಪ್ರವೇಶಿಸಲಿಲ್ಲ, ಅದಕ್ಕೆ ಅವರಿಗೆ ಸುನ್ನತಿಯ ಗುರುತಿಲ್ಲ. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದ ಆದ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದ ಆದ ಮೊದಲಿಂಗನು ಎಂಬ ಮಾತನ್ನು ಹೇಳಿದರು. ಅಂದರೆ ಸುನ್ನತಿ ಮಾಡಿಸಿರಲಿಲ್ಲ. ಯಾಕೆ ನೋಡುವಾಗ ಇಲ್ಲಿ ಇವರು ಐಗುಪ್ತಕ್ಕೆ ಹೋದಾಗ, ಅಂದರೆ ಮೋಶೆ ಅವನ ಹೆಂಡತಿ ಮಕ್ಕಳು ಹೋದಾಗ, ಒಂದು ವೇಳೆ ಮೋಶೆ ತನ್ನ ಮಕ್ಕಳನ್ನು ಒಡಂಬಡಿಕೆಯಲ್ಲಿ ತರದಿದ್ದರೆ, ಒಡಂಬಡಿಕೆ ಒಳಗೆ ಅವರನ್ನು ತರದಿದ್ದರೆ, ದೇವರು ಅವರನ್ನು ಸಂರಕ್ಷಿಸುವುದಕ್ಕೆ ಸಾಧ್ಯವಿರಲಿಲ್ಲ. ಅವರನ್ನು ಸಂರಕ್ಷಿಸಬೇಕಿದ್ದರೆ ಅವರಲ್ಲಿ ಹೋಗೋಕ್ಕಿಂತ ಮುಂಚೆ ಸುನ್ನತಿ ಮಾಡಿಸಿಕೊಂಡು ಒಡಂಬಡಿಕೆಯಲ್ಲಿ ಪ್ರವೇಶಿಸಲೇಬೇಕಿತ್ತು. ಅದಕ್ಕೆ ಅಲ್ಲಿ ಮಾಡಿದರು. ಅದರಿಂದಾಗಿ ಮೋಶೆ ಜೀವನ ಉಳಿತು. ಆನಂತರ ನೋಡ್ತೇವೆ ಯೆಹೋಶುವನ ಸಮಯದಲ್ಲಿ, ಯೆಹೋಶುವನ ಕಾಲದಲ್ಲಿ ಅವರು ದೇವರು ವಾಗ್ದಾನ ಮಾಡಿದಂಥ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅರಣ್ಯ ಮಾರ್ಗದಲ್ಲಿರುವಾಗ ಇಸ್ರಾಯೇಲರಿಗೆ ಅನೇಕ ಮಕ್ಕಳು ಹುಟ್ಟಿದ್ರು. 40 ವರ್ಷಗಳ ಕಾಲದಲ್ಲಿ ಐಗುಪ್ತದಿಂದ ಬಿಡುಗಡೆ ಹೊಂದಿ ಅವರು ಕಾನಾನ್ ದೇಶವನ್ನು ಪ್ರವೇಶಿಸುವ ಆ ಮಧ್ಯದಲ್ಲಿ ಹುಟ್ಟಿದ ಮಕ್ಕಳು, ಅವರಿಗೆ ಯಾರಿಗೂ ಸುನ್ನತಿ ಆಗಿರಲಿಲ್ಲ. ಅದಕ್ಕೆ ನಾವು ನೋಡ್ತೇವೆ, ಯೆಹೋಶುವನು ಕಾನಾನ್ ದೇಶದ ಸಮೀಪಕ್ಕೆ ಬಂದಾಗ ಅಲ್ಲಿ ಹೋಗೋದಿಲ್ಲ ನೇರವಾಗಿ. ಮೊದಲು ಯಾರ್ಯಾರಿಗೆ ಸುನ್ನತಿ ಆಗಿರಲಿಲ್ಲವೋ ಅವರೆಲ್ಲರಿಗೂ ಸುನ್ನತಿ ಮಾಡಿಸ್ತಾನೆ. ಸುನ್ನತಿ ಮಾಡಿಸಿ ಆ ಗಾಯ ಮಾಯುವವರೆಗೆ, ಅಂದರೆ ಒಣಗುವವರೆಗೆ, ಗುಣವಾಗುವವರೆಗೆ ಅಲ್ಲೇ ಕಾದಿದ್ದುಕೊಂಡು ಅವರು ರಿಕವರ್ ಆದ ಮೇಲೆ ಅವರ ಪ್ರಯಾಣವನ್ನು ಮುಂದುವರಿಸ್ತಾರೆ. ಒಂದು ವೇಳೆ ಅಲ್ಲಿ ಅವರು ಸುನ್ನತಿ ಆಗದೆ ಹೋಗಿದ್ದಿದ್ರೆ ಕಾನಾನ್ ದೇಶವನ್ನು ಪ್ರವೇಶಿಸುವುದು ಅವರಿಂದ ಬಹುಶಃ ಅಸಾಧ್ಯವೇ ಇತ್ತು. ಶತ್ರುಗಳನ್ನು ಜಯಿಸುವಾಗ ಅಲ್ಲಿ ದೇವರ ಪ್ರೊಟೆಕ್ಷನ್ ಇವರಿಗೆ ಸಿಗ್ತಿರಲಿಲ್ಲ. ಅಂದರೆ ಒಡಂಬಡಿಕೆಯಲ್ಲಿ ಬರದೆ ದೇವರ ಪ್ರೊಟೆಕ್ಷನ್ ಸಿಕ್ಕೋದಿಲ್ಲ ಅನ್ನುವಂಥದ್ದಲ್ಲಿ ಅವರಿಗೆ ಕನ್ಫರ್ಮ್ ಗೊತ್ತಿತ್ತು. ಅದಕ್ಕೋಸ್ಕರವೇ ಅವರು ಈ ಒಡಂಬಡಿಕೆಯನ್ನು ಸುನ್ನತಿ ಮೂಲಕ ಪ್ರವೇಶಿಸುವುದನ್ನು ಬಹಳ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರು. ಈ ಎಲ್ಲ ಕೇಸಸಲ್ಲಿ ನಾವು ಕಾಣುವಂಥ ವಿಷಯ ಏನು ಹೇಳಿದರೆ, ಪ್ರಿಯರೇ, ಆ ಅಬ್ರಹಾಮನ ಸಂತತಿಯವರಲ್ಲಿ ಪ್ರತಿಯೊಬ್ಬ ಗಂಡಸು ಪುರುಷನು ಸುನ್ನತಿ ಆಗಿರಬೇಕೆಂಬುದನ್ನು ದೇವರು
ಡಿಮ್ಯಾಂಡ್ ಇಟ್ಟಿದ್ರು. ಹಲ್ಲೆಲೂಯಾ. ಅವರು ಯಾವುದೇ ಯುದ್ಧಕ್ಕೆ ಹೋಗಲಿ, ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಇವ್ರಿಗೇನಾಗಬೇಕು? ಸುನ್ನತಿ ಆಗಲೇಬೇಕು. ಅವ್ರಿಗೆಲ್ಲಿ ಡೇಂಜರ್ ಬರುವಂಥದ್ದಿದೆ ಆ ಸಂದರ್ಭದಲ್ಲಿ ಇವರು ಸುನ್ನತಿ ಮೂಲಕ ಒಡಂಬಡಿಕೆಯಲ್ಲಿದ್ದರೆ ಮಾತ್ರ ದೇವರಿಂದ ಅವರಿಗೆ ಸಂರಕ್ಷಣೆ ಆಗ್ತಾಯಿತ್ತು. ಸಿಂಪಲ್ ಇಷ್ಟೇ. ದೇವರ ಆ ಒಡಂಬಡಿಕೆಗೆ ಪ್ರವೇಶಿಸದಿರುವಾಗ ಆತನಿಗೆ ಅವರನ್ನು ಕಾಪಾಡೋದಕ್ಕಾಗಲಿ, ತಾನು ಮಾಡಿದಂಥ ಒಡಂಬಡಿಕೆಯ ವಾಗ್ದಾನಗಳನ್ನಾಗಲಿ ಅವರಲ್ಲಿ ನೆರವೇರಿಸಲಿಕ್ಕೆ ಆಗೋದಿಲ್ಲ. ಆ ಒಡಂಬಡಿಕೆ ಬಾರ್ಡರ್ಲ್ಲಿ ಬಂದರೆ ಮಾತ್ರ ಇದನ್ನು ಅವರಿಗೆ ನೆರವೇರಿಸಲಿಕ್ಕೆ ಆಗೋದು. ಒಂದು ವೇಳೆ ಅವರು ಸುನ್ನತಿ ಇಲ್ಲದೆ ಅಲ್ಲಿ ಹೋಗೋದಾಗಿದ್ದರೆ ಬಹುಶಃ ಅವರಲ್ಲಿ ಜೀವದಿಂದ ವಾಪಸ್ ಬರ್ತಾರೋ ಇಲ್ಲೋ ಅನ್ನೋಂಥ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇದಕ್ಕೆ ಅವರು ಬಹಳ ಇಸ್ರಾಯೇಲರು, ಯಹೂದ್ಯರು ಸುನ್ನತಿಯನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತಾ ಇದ್ರು. ಇದರಲ್ಲಿ ಆ ಸುನ್ನತಿ ಅನ್ನುವಂಥದ್ದು ಯಾಕೆ ಅಷ್ಟೊಂದು ಮಹತ್ವ ಹೊಂದಿದೆ? ಅದೇ ಅವರು ದೇವರದ ಒಡಂಬಡಿಕೆಯಲ್ಲಿ ಇದ್ದಾರೆ ಅನ್ನುವುದಕ್ಕೆ ಗುರುತು ಆಗಿತ್ತು. ಹಲ್ಲೆಲೂಯಾ. ಅವರು ಒಡಂಬಡಿಕೆಯಲ್ಲಿರುವ ಸ್ಥಿತಿ ಅನ್ನೋದು ಸೂಚಿಸ್ತಾ ಇತ್ತು. ಹಲ್ಲೆಲೂಯಾ. ಈ ಕಾರಣದಿಂದ ಯಹೂದಿ ಜನರಲ್ಲಿ ಇದು ಬಹಳ ಪ್ರಮುಖವಾಗಿತ್ತು. ಎಷ್ಟರ ಮಟ್ಟಿಗೆ ಹೇಳಿದರೆ, ಆದಿ ಸಭೆಯ ಕಾಲದಲ್ಲೂ ಸಹ ಯಾವನಾದರೂ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ಅವನು ದೇವ ಜನರಿಂದ ತೆಗೆದು ಹಾಕಲ್ಪಡುವನು ಅನ್ನುವಂಥ ಭಯ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಲ್ಲಿ, ಅಂದರೆ ಯಹೂದಿ ವಿಶ್ವಾಸಿಗಳಲ್ಲಿ, ಅಪೊಸ್ತಲರ ಕಾಲದಲ್ಲಿದ್ದವರಲ್ಲಿ ಭಯ ಆಗಲೂ ಇತ್ತು ಅವರಿಗೆ. ಒಂದು ವೇಳೆ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ಎಲ್ಲಿ ನಮ್ಮನ್ನು ನಮ್ಮ ಜನಾಂಗದಿಂದ ದೇವರು ತೆಗೆದು ಹಾಕಿಬಿಡ್ತಾರೋ ಅನ್ನುವಂಥ ಭಯ ಇತ್ತು. ಆ ಕಾರಣದಿಂದಲೇ ನಾವು ನೋಡ್ತೇವಲ್ಲಿ ಆದಿ ಸಭೆಯಲ್ಲಿ ಕೆಲವರು ಸುನ್ನತಿ ಆಗಬೇಕು, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ಸುನ್ನತಿ ಆಗಬೇಕು ಅನ್ನೋಂಥದ್ದನ್ನು ಪ್ರಸ್ತಾಪಿಸುವುದನ್ನು ನಾವು ಕಾಣ್ತೇವೆ. ಅಲ್ಲಿ ಯೇಸು ಕ್ರಿಸ್ತನ ನಿಂಬಾಲಿಸಿದ್ರು ಸುನ್ನತಿ ಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಆ ವಿಷಯ ಚರ್ಚೆ ಆಯಿತು, ತರ್ಕವಾಯಿತು. ಅದೆಲ್ಲ ನಾವು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಕಾರಣ ಇಷ್ಟೇ, ಅವರು ಧರ್ಮಶಾಸ್ತ್ರವನ್ನು ಅಷ್ಟೊಂದು ಬಲವಾಗಿ ವಿಶ್ವಾಸಿಸ್ತಾ ಇದ್ರು, ಅದ್ರ ಮೇಲೆ ಅಷ್ಟೊಂದು ಭರವಸೆ ಇಟ್ಟಿದ್ರು. ಯಾಕೆಂದರೆ ಅವ್ರಿಗೊಂದೇ ಗೊತ್ತಿತ್ತು, ಯಾವ ವ್ಯಕ್ತಿ ಅಥವಾ ಯಾವ ಪ್ರಾಣ ಸುನ್ನತಿಯ ಮೂಲಕ ಆ ಒಡಂಬಡಿಕೆಯನ್ನು ಪ್ರವೇಶಿಸಲು ಅವರು ತಮ್ಮ ಜನಾಂಗದಿಂದ ತೆಗೆದು ಹಾಕಲ್ಪಡ್ತಾರೆ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇತ್ತು. ಹಲ್ಲೆಲೂಯಾ. ಈ ನೋಡಿ, ಅವರ ಇಡೀ ಇಸ್ರಾಯೇಲರ ಅವರ ಚರಿತ್ರೆ, ಅವರ ಸಂಸ್ಕೃತಿ ನೋಡುವಾಗ ಇದು ಒಂದು ಎಲ್ಲದಕ್ಕೂ ಇದೊಂದು ಮೇನ್ ಪಾಯಿಂಟ್. ಇದು ಒಡಂಬಡಿಕೆ ಇಲ್ದಿದ್ರೆ ಮುಂದೆ ಹೋಗೋದೇ ಇಲ್ಲ, ಸುನ್ನತಿ ಇಲ್ದಿದ್ರೆ ಮುಂದೆ ಹೋಗೋದೇ ಇಲ್ಲ. ಈ ಒಂದು ಪರಿಸ್ಥಿತಿ ಅವ್ರಿಗಿತ್ತು. ಸೊ ಇದನ್ನ ಇನ್ನೂ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ಬಹುಶಃ ಗೊತ್ತಿಲ್ಲ, ದೇವರ ದೃಷ್ಟಿಕೋನ ಹಾಗಿರಬಹುದು ಇದರಲ್ಲಿ. ಅದೆಲ್ಲೂ ಲಿಖಿತವಾಗಿಲ್ಲ ಬೈಬಲಲ್ಲಿ. ಯಾವಾಗ ಒಬ್ಬ ಯಹೂದಿ ಪುರುಷನು ತನ್ನ ಹೆಂಡತಿಯನ್ನು ಕೂಡ್ತಾನೋ ಆ ಸಂದರ್ಭದಲ್ಲಿ ಅವಳಲ್ಲಿ ಗರ್ಭಧರಿಸುವ ಮಗುವಿನ ವೀರ್ಯದ ಬೀಜ ಅದು ಆ ಒಡಂಬಡಿಕೆಯ ಗುರುತಿನ ಮೂಲಕವೇ ಅವಳ ಶರೀರವನ್ನು ಪ್ರವೇಶಿಸಬೇಕು ಅನ್ನುವಂಥದ್ದು ದೇವರ ಉದ್ದೇಶಿತ ಏನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಅಂದರೆ ಆ ಯಹೂದಿ ಸ್ತ್ರೀಯಲ್ಲಿ ಒಂದು ಮಗುವಿನ ಗರ್ಭಧಾರಣೆ ಆಗುವುದಕ್ಕೆ ಒಬ್ಬ ಪುರುಷನ ವೀರ್ಯದ ಬೀಜ ಬರಬೇಕಿದ್ದರೂ ಅದು ಒಡಂಬಡಿಕೆ ಮಾಡಿಕೊಂಡಂಥ ಪುರುಷನಿಂದಲೇ ಬರಬೇಕು ಅನ್ನೋಂಥದ್ದು ದೇವರ ಬಹುಶಃ ಚಿತ್ತವಿತ್ತೇನೋ. ಅದಕ್ಕೆ ಅದನ್ನು ಅವರು ಅಷ್ಟು ಸೀರಿಯಸ್ ಆಗಿ 8ನೇ ದಿವಸವೇ ಮಾಡೋದಕ್ಕೆ ಹೇಳಿದರು. ಅದರ ಅರ್ಥ ಏನು? ಯಾವ ರೀತಿ ನಾನು ಅರ್ಥ ಮಾಡಿಕೊಂಡದ್ದು ಹೇಳಿದರೆ, ಆ ಈವನ್ ಸಂತಾನದ ಬೀಜವು ಒಡಂಬಡಿಕೆಯ ಗುರುತಿನ ಮೂಲಕವೇ ಹಲ್ಲೆಲೂಯಾ ಪ್ರವೇಶಿಸಬೇಕು. ಇಷ್ಟೊಂದು ಮಹತ್ವ ದೇವರು ಅದಕ್ಕೆ ಕೊಟ್ಟಿದ್ದಕ್ಕೆ ಕಾರಣ ಆ ಗುರುತೇ ಅವರನ್ನು ವಿಶೇಷ ಜನರನ್ನಾಗಿ ಮಾಡ್ತದೆ. ಅದಕ್ಕೆ ನಾವು ನೋಡ್ತೇವೆ, ಥ್ರೂ ಔಟ್ ಹಿಸ್ಟ್ರಿ ನೋಡ್ತೇವೆ, ಇಸ್ರಾಯೇಲರ ಕುರಿತಾಗಿ ನೋಡುವಾಗ ಅವರು ದೇವರಿಗೆ ಸ್ವಕೀಯ ಪ್ರಜೆ,
ಮೀಸಲಾದ ಜನಾಂಗ, ಆತನಿಗಾಗಿ ಪ್ರತ್ಯೇಕಿಸಿದಂಥ ಜನಾಂಗ ಎನ್ನುತ್ತಾ ಕಾಣ್ತೇವೆ. ಅನೇಕ ಕಾರ್ಯಗಳನ್ನು ದೇವರು ಅವರಿಗೋಸ್ಕರ ಮಾಡಿದ್ದನ್ನು ನಾವು ಇಡೀ ಇತಿಹಾಸದಲ್ಲಿ ಕಾಣ್ತೇವೆ. ಆದರೆ ನಮ್ಮ ದೃಷ್ಟಿಗೆ ಅನಿಸ್ಬೋದು ದೇವರಲ್ಲಿ ಪಾರ್ಶಾಲಿಟಿ ಮಾಡ್ತಾರೋ ಏನೋ ಅಂತೇಳಿ. ಪ್ರಿಯ ದೇವಜನರೇ, ದೇವರು ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ. ಅಲ್ಲಿ ಇಸ್ರಾಯೇಲರನ್ನೇ ಯಾಕೆ ದೇವರು ಆರಿಸ್ಕೊಳ್ತಾರೆ? ಪಾರ್ಶಾಲಿಟಿ ಯಾಕೆ? ಬೇರೆ ಯಾಕೆ ದೇಶ ಸಿಗಲಿಲ್ಲ? ಸಿಂಪಲ್ ಪ್ರೇಯರೆ. ಆದಾಮನು ಪಾಪ ಮಾಡಿದಾಗ ಆದಾಮನು ಪಾಪದ ನಿಮಿತ್ತ ಭೂಮಂಡಲದ ಮೇಲಿರುವ ತನ್ನ ಅಧಿಕಾರವನ್ನು, ದೇವರು ಕೊಟ್ಟಿರುವಂಥ ಭೂಮಿ ಮೇಲಿನ ಅಧಿಕಾರವನ್ನು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ತನ್ನ ಅಧಿಕಾರವನ್ನು ಶತ್ರುವಾಗಿರುವ ಸೈತಾನನಿಗೆ ಅವನು ವರ್ಗಾಯಿಸಿದ. ಎಲ್ಲಿವರೆಗೆ ಆದಾಮನ ಕೈಲಿತ್ತು ಅಲ್ಲಿವರೆಗೆ ದೇವರಿಗೆ ಅದರ ಮೇಲೆ ಅಧಿಕಾರ ಇತ್ತು, ದೇವರಿಂದ ಬಂದಂಥದ್ದಾಗಿತ್ತು, ದೇವರಲ್ಲಿ ಏನೂ ಮಾಡ್ಬೋದಿತ್ತು. ಆದರೆ ಯಾವಾಗ ಆ ಅಧಿಕಾರವನ್ನು ಆದಾಮನು ಸೈತಾನನಿಗೆ ಹಸ್ತಾಂತರಿಸಿದ್ದೋ ಆಗ ಸೈತಾನನು ಇದರ ಮೇಲೆ ಒಡೆಯನಾದ. ಅದಕ್ಕೆ ಯೇಸುವಿನೊಂದಿಗೆ ಸೈತಾನನು ಶೋಧನೆಯ ಸಮಯದಲ್ಲಿ ಮಾತನಾಡುವಾಗ ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ದರೆ ಈ ಎಲ್ಲ ರಾಜ್ಯಗಳನ್ನು ನಿನಗೆ ಕೊಡ್ತೇನೆ ಹೇಳ್ತಾನೆ. ಅವನದಲ್ಲ ಇದು ರಾಜ್ಯಗಳು, ಸೃಷ್ಟಿ ಯಾವುದು ಸೈತಾನದಲ್ಲ. ಆದರೆ ಆದಾಮನು ಹಸ್ತಾಂತರ ಮಾಡಿದ್ರಿಂದ ಅದರಲ್ಲಿ ಹಾಗಾಯಿತು. ಈಗ ಯಾವಾಗದು ಸೈತಾನನ ವಶವಾಯಿತೋ ಈ ಭೂಮಂಡಲದ ಮೇಲೆ ದೇವರು ಅನಧಿಕೃತವಾಗಿ ಒಳಗೆ ಪ್ರವೇಶ ಮಾಡುವುದಕ್ಕೆ ಆತನು ಅಪನಂಬಿಗಸ್ತನಾದ ದೇವರಲ್ಲ, ಅನ್ಯಾಯ ಮಾಡುವ ದೇವರನ್ನಲ್ಲ, ಆತನು ತನ್ನ ವಾಗ್ದಾನವನ್ನು ಮೀರಿ ಹೋಗುವ ದೇವರು ಅಲ್ಲ. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಅವರು? ಪುನಃ ಈ ಭೂಮಿಯಲ್ಲಿ ಕೆಲಸ ಮಾಡಬೇಕಿದ್ರೆ ಆತನು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಆ ಮನುಷ್ಯನ ಮೂಲಕವೇ ಈ ಭೂಮಿಯಲ್ಲಿ ಕೆಲಸ ಮಾಡಬೇಕು. ಮನುಷ್ಯನಿಂದಲೇ ಹಸ್ತಾಂತರ ಆಗಿದೆ, ಈಗ ಮನುಷ್ಯರಿಂದಲೇ ಕಾರ್ಯ ಮಾಡಬೇಕು. ಅದಕ್ಕೆ ಅಬ್ರಹಾಮನನ್ನು ಆರಿಸಿಕೊಂಡರು. ಅಬ್ರಹಾಮನ ಮೂಲಕ ಇಸ್ರಾಯೇಲ್ ದೇಶವನ್ನು ಉಂಟು ಮಾಡಿ ಆ ಮೂಲಕ, ಆ ಒಂದು ದೇಶದ ಮೂಲಕ ಇಡೀ ಭೂಮಂಡಲದ ಜನಾಂಗಗಳನ್ನು ಆಶೀರ್ವಿಸುವ ಪ್ಲ್ಯಾನ್ ಮಾಡಿದರು. ಯಾಕೆ ಆ ಚಿಕ್ಕ ದೇಶ ಆರಿಸ್ಕೊಂಡ್ರಂದರೆ ದೇವರು ಯಾವಾಗಲೂ ಏನೇ ಕೆಲಸ ಮಾಡಿದರೂ ಬಲಹೀನವಾದ, ಕನಿಷ್ಠವಾದ, ಯಾವ ರೀತಿಯಲ್ಲೂ ಸಾಮರ್ಥ್ಯ ಇಲ್ಲದಂಥ ಚಿಕ್ಕ ಒಂದು ವಿಷಯದ ಮೂಲಕವೇ ತನ್ನ ಮಹೋನ್ನತ ಕಾರ್ಯವನ್ನು ಸಾಧಿಸೋದಕ್ಕೋಸ್ಕರ ಈ ಚಿಕ್ಕ ರಾಷ್ಟ್ರವನ್ನು, ಏನು ಮಾಡಲಿಕ್ಕೆ ಆಗದಿರುವಂಥ ಒಂದು ಜನಾಂಗವನ್ನು ಯೂಸ್ ಮಾಡಿ ಅದರ ಮೂಲಕ ಕಾರ್ಯ ಆರಂಭಿಸಿದರು. ಆ ಕಾರಣದಿಂದಲೇ ಆ ಇಸ್ರಾಯೇಲ್ ಜನಾಂಗದ ಮೂಲಕವೇ ಲೋಕ ರಕ್ಷಕನಾದ ಮೆಸ್ಸಿಯನಾಗಿರುವ ಯೇಸುನು ಬರುವುದಕ್ಕೂ ದೇವರು ಕಾರ್ಯವನ್ನು ಮಾಡಿದರು. ಹಲ್ಲೆಲೂಯಾ. ಆದರೆ ಈ ಕೆಲಸ ಮಾಡಬೇಕಿದ್ರೆ ದೇವರಿಗೆ ಆತನೊಂದಿಗೆ ಪಾರ್ಟ್ನರ್ಶಿಪ್ ಮಾಡುವಂಥವರು ಪರಿಶುದ್ಧರಾಗಿರಬೇಕು. ಆದರೆ ಮಾನವರು ಪಾಪದಲ್ಲಿದ್ದಾರೆ. ಈ ಪಾಪಿಗಳಾದವರನ್ನು ಪರಿಶುದ್ಧರನ್ನಾಗಿ ಮಾಡಿಕೊಳ್ಬೇಕಿದ್ರೆ ಅವರನ್ನು ತನ್ನ ಒಡಂಬಡಿಕೆಗೆ ತರಬೇಕು. ಅವರ ಪಾಪವನ್ನು ಕ್ಷಮಿಸಿ ಅವರನ್ನು ತನ್ನ ದೃಷ್ಟಿಯಲ್ಲಿ ನೀತಿವಂತರನ್ನಾಗಿ ನಿಲ್ಲಿಸಿಕೊಳ್ಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ಅಬ್ರಹಾಮನೊಂದಿಗೆ ಮೊದಲು ಹಳೆ ಒಡಂಬಡಿಕೆಯನ್ನು ಸ್ಥಾಪಿಸಿದರು. ಹಲ್ಲೆಲೂಯಾ. ಅದಕ್ಕೆ ಗುರುತಾಗಿ ಈ ಸುನ್ನತಿಯ ಅಪ್ಪಣೆಯನ್ನು ಕೊಟ್ಟರು. ಸೋ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಂಥ ಬಹಳ ಬಹಳ ಸೀರಿಯಸ್ ಆದಂಥ ವಿಷಯ ಅಂದರೆ, ನೋಡಿ, ದೇವರ ಯೋಜನೆ, ಆತನು ಮಾಡಿಕೊಂಡಂಥ ಎಲ್ಲ ವಿಧವಾದಂಥ ಸಂಕಲ್ಪಗಳು ಯಾವಾಗ ಆದಾಮನಲ್ಲಿ ಅದು ವೇಸ್ಟ್ ಆಗಿ ಹೋಯಿತೋ ಅದನ್ನು ಪುನಃ ಮಾಡಬೇಕಿದ್ರೆ ದೇವರು ಎಷ್ಟೊಂದು ಕ್ರಮಬದ್ಧವಾದ ಬದಲಾವಣೆಗಳಿಗೆ ತರಬೇಕು. ನೇರವಾಗಿ ದೇವರು ಬಂದಿಲ್ಲಿ ಕೆಲಸ ಮಾಡ್ಬೋದು, ಆದರೆ ಅದು ನಿಯಮಕ್ಕೆ ವಿರುದ್ಧವಾದದ್ದು, ಸ್ವಭಾವಕ್ಕೆ ವಿರುದ್ಧವಾದದ್ದು. ಈ ಭೂಮಿಯಲ್ಲಿ ದೇವರು ಏನೇ ಕಾರ್ಯ ಮಾಡಬೇಕಿದ್ರೂ ಈ ಭೂಮಿಯನ್ನು ಮನುಷ್ಯನಿಗೆ ಕೊಟ್ಟದ್ದರಿಂದ ಮನುಷ್ಯನ ಮೂಲಕವೇ ಇಲ್ಲಿ ಕಾರ್ಯ ನಡೀಬೇಕು. ಈ ಕಾರಣಕ್ಕಾಗಿ ಮನುಷ್ಯನಾದ ಆದಾಮನು ತಪ್ಪಿ ಹೋದದ್ರಿಂದ ಈಗ ಇನ್ನೊಬ್ಬ ಮನುಷ್ಯನನ್ನು ಆರಿಸಿಕೊಂಡು ಅವನ ನೀತಿವಂತನಾಗಿ ಅವನನ್ನು ನಿರ್ಣಯಿಸಿ ಆತನ ಮೂಲಕ ಕೆಲಸ ಮಾಡಬೇಕು. ಅದಕ್ಕೆ ನೋಡಿ, ಅಬ್ರಹಾಮನ ನಂಬಿಕೆಯನ್ನು ದೇವರು ನೀತಿ ಎಂದೆಣಿಸಿದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಧರ್ಮಶಾಸ್ತ್ರಾನುಸಾರವಾಗಿ ನೋಡಿದರೆ ಧರ್ಮಶಾಸ್ತ್ರದಲ್ಲಿನ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವನೇ ನೀತಿವಂತನು ಹೇಳ್ತದೆ.
ಆದರೂ ಇಲ್ಲಿ ದೇವರು ಕರುಣಾಮಯನಾಗಿ ತನ್ನ ಒಡಂಬಡಿಕೆಯನ್ನು ಪ್ರವೇಶಿಸಿದವನಿಗೆ ಆ ಕೃಪೆಯನ್ನು ಕೊಟ್ಟು ಅವನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಿ ಅಬ್ರಹಾಮನ ವಿಷಯವಾಗಿ ಏನು ಹೇಳ್ತಾರೆ? ಅಬ್ರಹಾಮನು ದೇವರನ್ನು ನಂಬಿದನು, ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅವನು ವಿಧೇಯನಾದ ಮೇಲೆ ಅವನು ನೀತಿವಂತನೆನಿಸಲ್ಪಡಲಿಲ್ಲ, ನಂಬಿದಾಗ ನೀತಿವಂತನೆನಿಸಲ್ಪಟ್ಟ. ಸೊ ಇಲ್ಲಿ ಆ ಒಡಂಬಡಿಕೆ ಮಾಡಿಕೊಳ್ಳಿಕ್ಕೆ ಇಷ್ಟು ವರ್ಷ ತಗೊಂಡ್ರು. ಪ್ರೇರೆ, ಒಂದು ಬಹಳ ಅದ್ಭುತವಾದ ಪಾಯಿಂಟ್ ನಿಮ್ಗೆ ಹೇಳ್ತಿದ್ದೇನೆ. ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಾಗ ಅವನಿಗೆ 99 ವರ್ಷವಾದಾಗ ಒಂದು ಅದ್ಭುತವಾದ ಸೀನಲ್ಲಿ ನಾವು ನೋಡ್ತೇವೆ. ಅದೇನು ಹೇಳಿದರೆ ನೋಡಿ, ಅಷ್ಟರವರೆಗೆ ಇವನು ಎಲ್ಲ ಅವಿಧೇಯನಾಗಿದ್ದ, ಅಪನಂಬಿಕೆ ಮಾಡಿದ, ಅವನ ಹೆಂಡತಿ ನಕ್ಕಳು, ಸುಳ್ಳು ಹೇಳಿದ, ಆನಂತರ ಅಲ್ಲಿ ಲೋಟನನ್ನು ಕರ್ಕೊಂಡು ಹೋಗಿದ್ದರಿಂದ ಸಮಸ್ಯೆಗಳಾಯಿತು. ಹೀಗೆ ಅನೇಕ ತಪ್ಪುಗಳಾಗಿತ್ತು. ಇಡೀ ಅವನನ್ನು ಕರೆದ ದಿವಸದಿಂದ ಇವನು 99 ವರ್ಷದವನಾಗಿರುವವರೆಗೆ ಅಲ್ಲಿ ಎಲ್ಲಿಯೂ ಅವನು ಕಂಪ್ಲೀಟ್ ಸರೆಂಡರ್ ಅಂತ ಆಗಿರಲಿಲ್ಲ. ಆದರೆ 99 ವರ್ಷದವನಾದಾಗ ಇವನು ಮಧ್ಯಾಹ್ನದಲ್ಲಿ ಹೊರಗೆ ಕುಳಿತಿರುವಂಥ ಸಮಯದಲ್ಲಿ 3 ದೂತರುಗಳು ಬರ್ತಾರೆ. ಅದು ಆ್ಯಕ್ಚುಲಿ ದೇವರೇ. ಬರುವಾಗ ಇವನ ದೂರದಿಂದ ನೋಡಿ ಅವರನ್ನು ಗುರುತಿಸಿ, ಹಾಲೆಲೂಯ, ಏನು ಮಾಡ್ತಾನೆ ಇವನು? ಓಡಿ ಹೋಗಿ ಅಡ್ಡ ಬಿದ್ದು ಸ್ವಾಮಿ ಅಂತ ಹೇಳ್ತಾನೆ. ಸ್ವಾಮಿ ಅಂದ್ರೇನು? ಅಲ್ಲಿ ಯೆಹೋವ ಅಡೋನಾಯ್ ಅಂತಿದೆ, ಅಂದರೆ ಯಜಮಾನನೇ, ಮಾಸ್ಟರ್, ಮೈ ಮಾಸ್ಟರ್ ಅಂದ್ರೇನು? ಅವತ್ತು 100% ಸರೆಂಡರ್ ಆಗಿ ಅಡ್ಡ ಬಿದ್ದು ಆತನು ಆರಾಧಿಸಿದ. ಅದಕ್ಕೆ ಅವತ್ತು ಹೇಳ್ತಾರೆ ಅವನಿಗೆ, ಇನ್ನು ನಾನು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತೇನೆ. ನೆಕ್ಸ್ಟ್ ಅವ್ರು ಹೇಳಿದ ಮಾತೇನು ಗೊತ್ತಾ? ನೆಕ್ಸ್ಟ್ ಇಯರ್ ಇದೇ ಸಮಯಕ್ಕೆ ಬರುವಾಗ ನಿನಗೊಬ್ಬ ಮಗ ಇರ್ತಾನೆ. ಹಾಲೆಲೂಯ. ಅದಕ್ಕೆ ಗುರುತು ಏನು ಹೇಳಿದ್ರು ಅವ್ರೀಗ? ಈಗ ನಿನಗೆ ಒಡಂಬಡಿಕೆ ಆಯಿತು, ಇನ್ನು ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್. ಆ ಕಾರಣದಿಂದ ನೀನು ಈಗ ಸುನ್ನತಿ ಮಾಡಿಸ್ಕೊಳ್ಬೇಕು. ಮುಂದೆ ಆ ಮಗ ಹುಡ್ತಾನೆ, ಅವನು ಹುಟ್ಟಿದ ಮೇಲೆ 8 ದಿವಸಕ್ಕೆ ಅವನಿಗೆ ಆಗಬೇಕು. ಈಗ ಆಲ್ರೆಡಿ ನಿನ್ನ ಮನೆಯಲ್ಲಿರುವ ಎಲ್ಲ ಗಂಡಸರಿಗೂ ಸುನ್ನತಿ ಆಗಬೇಕು. ಹಾಲೆಲೂಯ. ಆ ದಿನದ ನಂತರ ನಾವು ನೋಡ್ತೇವೆ ಅಬ್ರಹಾಮನ ಜೀವನದಲ್ಲಿ ನಂಬಿಕೆ ಅಂದರೆ ಅಚಲವಾದ ನಂಬಿಕೆ. ಮುಂದೆ ಇಸಾಕನು ಹುಟ್ಟಿ ಆ ಮಗನು ಒಂದು ಟೀನೇಜಿಗೆ ಬರುವಾಗ ಹೆಚ್ಚು ಕಡಿಮೆ 12-13 ವರ್ಷ ಇರ್ಬೋದು. ಆ ಟೈಮಲ್ಲಿ ದೇವರು ಹೇಳ್ತಾರೆ, ಅವನನ್ನು ಪರೀಕ್ಷಿಸ್ತಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆದಿಕಾಂಡ 22ನೇ ಚಾಪ್ಟರ್ನಲ್ಲಿ ಯೆಹೋವನು ಅಬ್ರಹಾಮನನ್ನು ಶೋಧಿಸಿ ಅವನಿಗೆ ಹೇಳ್ತಾನೆ, ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೆಯುವಾಗ ಈಗೋ ಇಲ್ಲಿದ್ದೇನೆ ಅಂತ ಹೇಳ್ತಾರೆ. ಹೇಳುವಾಗ ದೇವರು ಹೇಳ್ತಾರೆ, ನೀನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ನಾನು ತೋರಿಸುವ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ನನಗೋಸ್ಕರ ಅವನನ್ನು ಸರ್ವಾಂಗ ಹೋಮವನ್ನಾಗಿ ಅರ್ಪಿಸು ಅಂತ ಹೇಳಿದಾಗ ಅಬ್ರಹಾಮನು 2ನೇ ಶಬ್ದ ಮಾತಾಡೋದಿಲ್ಲ. ಬರೀ ಸಿಂಪಲಾಗಿ ಮೋಸ್ಟ್ಲಿ ದಾಖಲಿಲ್ಲ, ಮೋಸ್ಟ್ಲಿ ಎಸ್ ಸರ್ ಹೇಳಿರ್ಬೋದು, ಹೋಗಿರ್ಬೋದು. ಒಡಂಬಡಿಕೆ ಹೇಳಿದರೆ ಎಸ್ ಸರ್ ಹೇಳಲಿಕ್ಕೆ ಮಾತಾಡಿರೋದು ಹೊರತು ನಮಗೆ ಬೇರೆ ಏನೂ ಮಾತಾಡುವಂಥ ರೈಟ್ಸ್ ಇಲ್ಲ. ಅವನು ಅದನ್ನು ಮಾಡಿದ, ಜಯಿಸಿದ. ಅದರ ನಿಮಿತ್ತ ಹಳೆ ಒಡಂಬಡಿಕೆ ಯೇಸು ಕ್ರಿಸ್ತನು ಬರುವವರೆಗೆ ಸ್ಥಾಪನೆಯಾಗಿ ನಿಂತುಕೊಂಡಿತ್ತು. ಅದರ ಮೇಲೆ ದೇವರ ಯೋಜನೆಗಳು ನಡೀತು. ಪ್ರೇರೆ, ಇವತ್ತು ಸಮಯ ಆಗ್ತಾ ಬಂತು, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮ್ಮ ಜೀವನದಲ್ಲಿಯೂ ದೇವರ ಒಡಂಬಡಿಕೆಯಲ್ಲಿ ನಾವು ನಡಿಬೇಕಿದ್ರೆ ಅಬ್ರಹಾಮನು ಮಾಡಿದ ಮಿಸ್ಟೇಕ್ಗಳನ್ನು ಮಾಡದೆ ಅಬ್ರಹಾಮನಂತೆ ನಂಬಿಕೆಯಲ್ಲಿ ದೃಢವಾಗಿ ಮುಂದೆ ಹೋಗೋಣ, ವಿಧೇಯರಾಗಿರೋಣ, ನಂಬಿಗಸ್ಥರಾಗಿರೋಣ. ದೇವರದನ್ನು ಮೆಚ್ಚಿ ತನ್ನ ಕಾರ್ಯವನ್ನು ನಮ್ಮಲ್ಲಿ ನೆರವೇರಿಸುವಾತನಾಗಿದ್ದಾನೆ. ನಾಳೆ ಮುಂದಿನ ಎಪಿಸೋಡ್ನೊಂದಿಗೆ ನಾವು ಬರೋಣ. ಆ ಒಡಂಬಡಿಕೆಯ ಸಾಮರ್ಥ್ಯ ಏನನ್ನೋದನ್ನು ಅರಿತುಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಸ್ವರಕ್ತದಿಂದ ಸ್ಥಾಪಿಸಿದಂಥ ಒಡಂಬಡಿಕೆಯಿಂದಲೇ ಪರಲೋಕ ರಾಜ್ಯದ ಎಲ್ಲ ಸಾಮರ್ಥ್ಯ, ವೈಭವ, ಶಕ್ತಿಯು ಕ್ರಿಸ್ತ ವಿಶ್ವಾಸಿಗಳಿಗೆ ಹಸ್ತಾಂತರಿಸಲ್ಪಟ್ಟಿದೆ. ಇದು ಯಾವುದೇ ಪ್ರಾಣಿಯ ರಕ್ತದಿಂದ ಅಥವಾ ಇನ್ನೊಬ್ಬ ಪಾಪಿಯಾದ ಮಾನವನ ರಕ್ತದಿಂದ ಎಂದಿಗೂ ಸಾಧಿಸಲಾಗದ್ದನ್ನು ಒಂದೇ ಬಾರಿ ಸಮರ್ಪಿಸಿ ದೇವರು ತನ್ನ ಮಗನ ಯಜ್ಞದ ಮೂಲಕವಾಗಿ ಸಾಧಿಸಿದರು. ನಾಳೆ ಮುಂದಿನ ಎಪಿಸೋಡಲ್ಲಿ ನಾವು ಭೇಟಿಯಾಗೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.